ವಿಶ್ವವಿದ್ಯಾಲಯಗಳ ಟೈಮ್ ಇವತ್ತು ಹುಟ್ಟಿದ ದಿನಾಚರಣೆ ಆಗಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಲಿಕ್ಕೆ ತಾವು ಮುಂದಾಗಿದ್ದೀನಿ ಅಂತ ನಾನು ಭಾವಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅತ್ಯದ್ಭುತವಾಗಿ ಮಾರ್ಮಿಕವಾಗಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿ ಕಾರ್ಯಕ್ರಮ ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ GM ಮುನಿಮನಿ ಸಾಹೇಬರೇ, ಈ ಕಾರ್ಯಕ್ರಮವನ್ನು ಪ್ರಮುಖವಾಗಿ ಆಯೋಜನೆ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಗ್ರಾಹಕರ ವೇದಿಕೆಯ ಅಧ್ಯಕ್ಷರು, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ DY ಬಸಪ್ಪ ಸಾಹೇಬರು ಕಾರಣೀಕರ್ತರು ಅಂತೇಳಿ ನಾನು ಭಾವಿಸಿ ಅವರನ್ನು ಕೂಡ ನಾವು ವಂದಿಸಿ, ಅದೇ ರೀತಿ ನಮ್ಮ ಅಕ್ಕವು BK ನಾಗರತ್ನ ಅಕ್ಕ ಯಾವುದೇ ಕಾರ್ಯಕ್ರಮ ನಿಜವಾಗ್ಲೂ ಬೇಕು. ಈ ಸಮಾಜದ ತನ್ನನ್ನು ತಾನು ಸುಧಾರಿಸಲಿಕ್ಕೆ ಜಗತ್ತು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಹೋಗಲಿಕ್ಕೆ ಇಂಥ ಶಾಂತಿಯ ಮಂತ್ರವನ್ನು ನಡೆಸ್ತಕ್ಕಂಥ ಇಂಥ ಸಂಸ್ಥೆಗಳು ಹೀರೋ ರಾಖಿ ಕಟ್ಟುವುದಾಗಿರಲಿ, ಯಾವುದೇ ಹಬ್ಬ ಹರಿದಿರಲಿ, ಪುರುಷರ ಅಥವಾ ಸ್ತ್ರೀಯರ ಅಥವಾ ಇಂಥ ಸಮಾಜಕ್ಕೆ ಯಾವುದೇ ಕಾರ್ಯಕ್ರಮಗಳು ಕೂಡ ಅದನ್ನು ಮುಂದಾಗುವುದಾಗಿ ತಿಳಿಸಿಕೊಂಡು ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಳ್ತಕ್ಕಂಥ ತಾಯಿ ಅಕ್ಕ ನಾಗರತ್ನ ಅಕ್ಕನಿಗೆ ನಾನು ನಮನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈಗ ತಾನೇ ಮಾತಾಡಿದಂಥ ನಮ್ಮ ಜಿಲ್ಲಾ ಗ್ರಾಹಕರ ವೇದಿಕೆಯ ಸದಸ್ಯರಾದಂಥ ಶ್ರೀಮತಿ ಸಮೀಸ ಅಬ್ರಾರ್ ಅವರು ಚೆನ್ನಾಗಿ ಮಾತಾಡಿದರು. ಚಿಕ್ಕಮಗಳೂರು ಬಿಟ್ಟು ಬಂದು ಈ ವಾಸ ಮಾಡಿ ಪ್ರಾರಂಭ ಆದಮೇಲೆ ನಾನು ಕೂಡ ಎಲ್ಲವನ್ನೂ ಕೂಡ ಮರೆತು ನಾನು ಹೊಸ ಮಾರ್ಗದರ್ಶನ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ಅಂತ ಮಾತಾಡಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಪುರಾಣಿಕರಿಸಿದ್ದಾರೆ. ಆಮೇಲೆ ನಮ್ಮ ಕೊರಳ್ಳಿಯವರು ಜಿಲ್ಲಾ ಪಂಚಾಯತಿಯ ಉಪಮುಖ್ಯಮಂತ್ರಿ ಈಗ ತಾನೇ ಅವರು ನೇಮಕವಾಗಿದ್ದಾರೆ. ಅದೇ ರೀತಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ದೇಶಕ್ಕೆ ರೈತ ಒಕ್ಕಲಿದ್ದರೆ ಕೂದು ಜಗವಲ್ಲ ಅಂಥೇಳಿ ಒಂದು ನಾವು ಸ್ಲೋಗನ್ ಹೇಳ್ತೀವಿ. ಅಂಥ ತಾಯಿ ಮಣ್ಣಿನ ಮಗಳು ಅಂತ ಹೇಳಿ ನಾವೇನು ಆಯ್ಕೆ ಮಾಡಿದ್ವಿ. ನಿಜವಾದ ವೇದಿಕೆಗೆ ಒಂದು ಗೌರವ ಇದೆ. ವೇದಿಕೆ ಮೇಲೆ ನ್ಯಾಯಾಧೀಶರಿದ್ದಾರೆ, ವಕೀಲರಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯ ನಮ್ಮ ತಾಯಿ ಮಣ್ಣನ್ನು ಉತ್ತಿ ಬೆಳೆದು ನಾವು ಅನ್ನ ಕೊಡ್ತಕ್ಕಂಥ ತಾಯಿ ಒಂದು ಕೂಡ ವೇದಿಕೆ ಬೆಳೆಯೋದು ಈ ವೇದಿಕೆ ಭಾಳ ಅದು ಗೌರವ ಕೊಟ್ಟಿದೆ ಅಂತ ನಾನು ಭಾವಿಸಿ ನಾನು ಮಾತಾಡೋದಿರಲಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡವರು ಏನೋ ಒಂದು ಹೇಳಿದಾಗ ಅದು ನನಗೆ ಹೇಳಕ್ಕೆ ಬರದೇ ಇದ್ರೆ ಏನಂತಿದ್ದು ಅಂತ ಹೇಳಿದ್ರೆ ನೀವು ಒಂದಂಗಾರಿ ಅಂತ ಹೇಳಿ ಹೇಳ್ತಿದ್ದೆ. ಹಂಗಾಗಿ ನಾನೇನು ಹೇಳ್ತೀನಿ ಅಂತಂದ್ರೆ ಮುನಿ ಸಾಹೇಬ್ ಏನು ಹೇಳೋದು ಎಲ್ಲರೂ ನೀವು ಒಂದಂಗಾರಿ ಸಾಹೇಬ ಅಂತೇಳಿ ನಾನು ಹೇಳ್ತಾರೆ. ಯಾಕಂದ್ರೆ ನಿಜವಾಗ್ಲೂ ನಾವು ಯಾವಾಗಲೂ ನಾವು ಅದೊಂದು ಚಂದನ ಟಿವಿಯಲ್ಲಿ ಬರ್ತದಲ್ಲ, ತಟ್ಟದ ಕೇಳ್ತೀರಿ ಪಟ್ಟ ತೋತ ಹೇಳ್ಬೇಕು ಅಂತೇಳಿ. ಹಂಗೆ ಮುನಿ ಸಾಹೇಬ್ರಿಗೆ ಯಾವಾಗಲೂ ವೇದಿಕೆ ಇದ್ದು ಅಂತ ಹೇಳಿದ್ರೆ ಅದು ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಸಂದರ್ಭ ಆಗಿರ್ಬೋದು, ಏನೇ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದ ಅದಕ್ಕೆ ಅನುಸರಿಸಿ ಮಾತನಾಡಿ ಆ ಒಂದು ವೇದಿಕೆಗೆ ಗೌರವವನ್ನು ಕೊಡ್ತಕ್ಕಂಥ ಆ ವಿಚಾರವನ್ನೇ ಮುನಿಮನಿ ಸಾಹೇಬ್ ಬಂದಿರಲ್ಲ. ಯಾಕಂದ್ರೆ ಆ ಮುನಿಮನಿ ಸಾಹೇಬರು ಮುಸ್ಲಿಂ ನ್ಯಾಯ ವ್ಯವಸ್ಥೆಯಲ್ಲಿ ಮಾತಾಡುವ ಮತ್ತು ಈ ವೇದಿಕೆಯಲ್ಲಿ ಕೂಡ ಈ ರೀತಿಯಾಗಿ ಅದ್ಭುತವಾಗಿ ಅಷ್ಟು ಮಾರ್ಮಿಕವಾಗಿ ಎಂತೆಂಥ ಸನ್ನಿವೇಶಗಳನ್ನು ಯಾವ ಸಾಹಿತಿಗಳಿಗೂ ಕೂಡ ಯಾವ ಮಠಾಧೀಶರು ಕೂಡ ಕಡಿಮೆ ಅಲ್ಲದ ರೀತಿಯಲ್ಲಿ ಮಾತಾಡಿ ನಮ್ಮನ್ನು ಕೂಡ ಎಚ್ಚರಿಸಿದಂಥ ಸನ್ಮಾನ್ಯ ಮುನಿಮನಿ ಸಾಹೇಬರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಅವ್ರು ಮಾತಾಡಿ ಈ ವೇದಿಕೆ ನಿಜವಾಗ ನಾವು ನೀವೇನು ಕಾಯ್ದೆ ಹೇಳಿದ್ರಿ, ಏನು ನಾವು ಹಿರಿಯರು ಹೇಳಿದ್ರಿ, ನೀವು ನಾನು ಧನ್ಯವಾದ ಸಲ್ಲಿಸ್ತೇನೆ. ಈ ಒಂದು ಓಂ ಶಾಂತಿ ಪ್ರಜಾಪ್ರಭುತ್ವ ಬ್ರಹ್ಮಕುಮಾರಿ ಈ ಸಂಸ್ಥೆಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇಂಥ ಅದ್ಭುತವಾದ ವಿಚಾರಗಳನ್ನು ಕೇಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಾನು ತಲೆಬಾಗಿ ಮಾಡ್ತೇನೆ. ಯಾಕಂದರೆ ಒಬ್ಬ ಮನುಷ್ಯ ತನ್ನನ್ನು ತಾನು ರೂಪಿಸಬೇಕು ಅಂತೇಳಿ ಒಬ್ಬ ಮಹಾತ್ಮ ಗಾಂಧೀಜಿ, ನಾವು ಒಬ್ಬ ಮಹಾತ್ಮ ಗಾಂಧೀಜಿ ಅವರೆಲ್ಲ ಹೋಗ್ತದೆ ಇವತ್ತಲ್ಲ ಈ ಭೂಮಿ ಇರೋರಿಗೂ ಕೂಡ ಮಹಾತ್ಮ ಗಾಂಧೀಜಿ ಬದುಕಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಕೂಡ ವಕೀಲರಾಗಿ ಕೆಲಸ ಮಾಡ್ತಿದ್ರು. ಅವರು ಒಂದು ಪ್ರಕರಣ ನಡೆಸಬೇಕಾದಂಥ ಸಂದರ್ಭದಲ್ಲಿ ಒಂದು ಸಾಕ್ಷಿಯನ್ನ ಮಾನ್ಯ ನ್ಯಾಯಾಲಯದ ಮುಂದೆ ಮಂಡಿಸಬೇಕಾದ ಸಂದರ್ಭದಲ್ಲಿ ಆ ಸಾಕ್ಷಿಯನ್ನು ಸಮರ್ಪಕವಾಗಿ ಅವ್ರಿಗೆ ಮಂಡಿಸಲಿಕ್ಕೆ ಸಾಧ್ಯ ಆಗಲೇನು ಕಾರಣಕ್ಕಾಗಿ ನಾನು ಎಲ್ಲೂ ಕೂಡ ನ್ಯಾಯವಾದಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಹಾಳಲ್ಲ ಅಂತೇಳಿ ಅವ್ರ ವೃತ್ತಿಯನ್ನು ಬಿಟ್ಟು ಹೋಗ್ತಕ್ಕಂಥ ಉದಾಹರಣೆಯಾಗಿ ಮುಂದೆ ಅವರು ತಮ್ಮನ್ನ ತಾವು ಸುಧಾರಿಸಿಕೊಂಡು
ಈ ಬಾಲಕನಾಗಿದ್ದ ಮಹಾತ್ಮ ಗಾಂಧಿಯನ್ನು ನೋಡಿದವು. ಮುಂದೆ ಅವರು ಬೆಳೆದಂತ ಸಂದರ್ಭ, ಅವರು ಈ ದೇಶಕ್ಕಾಗಿ ಸ್ವತಂತ್ರ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅದೇ ಗಾಂಧಿ ಇವತ್ತು ಮಾತನಾಡಲ್ಲ ಅಂತೇಳಿ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಪರಿವರ್ತಿಸಿಕೊಂಡಾಗ, ತನ್ನನ್ನೇ ತಾನು ರೂಪಿಸಿಕೊಂಡಾಗ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧಿ ಆಗಲು ಸಾಧ್ಯ, ಒಬ್ಬ ವ್ಯಕ್ತಿ ರಾಮನ ಆಗಲು ಸಾಧ್ಯ, ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಆಗಲು ಸಾಧ್ಯ, ಒಬ್ಬ ವ್ಯಕ್ತಿ ಮೂಲಿಮಣಿ ಸಾಹೇಬರಂತ ವಿಚಾರವನ್ನು ನಾವು ಒಳಗೊಂಡ್ರೆ ಮೂಲಿಮಣಿ ಸಾಹೇಬರಂತೆ ನಾವು ಕೂಡ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಏನಿದೆ ಅಲ್ಲ, ಇದು ವ್ಯಕ್ತಿ ಪರಿವರ್ತನೆ ಅಂತೇಳಿ. ಅದಕ್ಕೆ ಮಹಾತ್ಮ ಗಾಂಧಿಯವರು ಪ್ರತಿ ಸಲ ಮಾತಾಡ್ತಿದ್ರಂತೆ, ನೀವು ಏನಾದರೂ ಎಲ್ಲ ನ್ಯಾಯಾಲಯಗಳಿಗೆ ನೀನು ಮಾಡಿದಂಥ ಅಪರಾಧವನ್ನ ತಪ್ಪಿಸ್ಕೊಳ್ಳಿ, ಎಲ್ಲ ನ್ಯಾಯಾಲಯಗಳಿಗೂ ನೀವು ವಂಚಿಸಬಹುದು, ಅದರಲ್ಲಿ ಆತ್ಮಸಾಕ್ಷಿ ಅಂತ ಇದೆ ಅಲ್ಲ, ಆ ಆತ್ಮಸಾಕ್ಷಿ ನ್ಯಾಯಾಲಯಕ್ಕೆ ವಂಚಿಸಬೇಡ ಅಂತೇಳಿ. ಅದೇ ಆತ್ಮಸಾಕ್ಷಿ, ಓಂ ಶಾಂತಿ, ಅದು ನೀವು ಏನು ಹೃದಯದ ಚಿಹ್ನೆ ಏನಿದೆಯಲ್ಲ ಅದೇ ಆತ್ಮಸಾಕ್ಷಿ, ಅದೇ ಹೃದಯ. ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ತಾಯಂದಿರು, ಎಲ್ಲ ಹಿರಿಯರು ತಾವೇನಿದ್ದೀರಿ ಓಂ ಶಾಂತಿ ಪರಿಪಾಲನೆ ಮಾಡ್ತಕ್ಕಂಥವ್ರು ನಿಜವಾಗ್ಲೂ ಈ ಜಗತ್ತಿನ ಈ ಭೂಮಂಡಲದಲ್ಲಿ ನಡೀತಕ್ಕಂಥ ಕನಿಷ್ಠ ಅನಿಷ್ಟ ನೀಚ ಕೆಲಸಗಳನ್ನ ಮಾಡಿ ಬರತಕ್ಕಂಥ ಸಮಾಜದಲ್ಲಿ ಈ ಜಗತ್ತಿನ ಈ ಭೂಮಿಯ ಸಮತೋಲನವನ್ನು ಕಾಪಾಡಲಿಕ್ಕೆ ನಿಮ್ದೇನು ಪ್ರಯತ್ನ ಇದೆ, ನಿಮ್ಮದೇನು ಆ ಒಂದು ಪ್ರಾರ್ಥನೆ ಇದೆ, ಆ ಪ್ರಾರ್ಥನೆಗೆ ಆ ಸಮತೋಲನವನ್ನು ಕಾಪಾಡಲಿಕ್ಕೆ ಕಾರಣಾಗ್ತದ ಈ ಜಗತ್ತು ಇವತ್ತು ಕೂಡ ಬದುಕಿದೆ ಅಂತ ಹೇಳಿದ್ರೆ ಅದು ಬೇರೆ ಯಾರಿಂದಲೂ ಅಲ್ಲ, ಅದು ಈ ರೀತಿಯಾದಂತಹ ಸಮಾಜ, ಈ ರೀತಿಯಾದ ವ್ಯವಸ್ಥೆಯನ್ನ ಸುಧಾರಿಸಲಿಕ್ಕೆ ತಂದೆ ಆದಂತ ನೀವು ಯಾರು ಕೂಡ ಒತ್ತಡ ಮಾಡೋದಿಲ್ಲ. ನಮ್ಮನ್ನ ನಾವು ಸುಧಾರಿಸಬೇಕು, ನಾವು ಮೊದಲು ಶಾಂತರಾಗಿರ್ಬೇಕು, ನಮ್ಮ ಜೊತೆ ಇರತಕ್ಕಂಥ ಶಾಂತರಾಗಿರ್ಬೇಕು, ನಮ್ಮ ಮನೆ ಬಾಜು ಪಕ್ಕದಲ್ಲಿರ್ತಕ್ಕಂಥ ಶಾಂತರಾಗಿರ್ಬೇಕು, ನಮ್ಮ ಕುಟುಂಬದಲ್ಲಿ ಶಾಂತರಾಗಿರ್ಬೇಕು, ಊರಿನಲ್ಲಿ ಶಾಂತತೆಯನ್ನು ಕಾಪಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ತಾವೇನು ಈ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀರಿ. ಮತ್ತೊಂದು ಮನುಷ್ಯ ನಾನು ನಂದು ಆಸ್ತಿ ಅಂತಸ್ತು ಅಧಿಕಾರಕ್ಕೆ ಹೋರಾಟ ಮಾಡ್ತಕ್ಕಂಥ ಬಡದಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ನಾವು ಶಾಂತದಿಂದ ಬದುಕೋಣ ಅಂತಕ್ಕಂಥ ನಿಸ್ವಾರ್ಥ ಬದುಕನ್ನು ನೀವೇನು ಬದುಕ್ತಾ ಇದ್ದೀರಿ. ನೀವೆಲ್ಲೂ ಕೂಡ ನಾವು ಮಾದರಿ, ನಿಮ್ಮ ಬದುಕನ್ನು ನಾವು ಕೂಡ ಅನುಸರಿಸಲಿಕ್ಕೆ ನಮ್ಗೆ ಇವತ್ತಿನಿಂದಲೇ ನಾವು ಕೂಡ ಪ್ರಾರಂಭ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ವೇದಿಕೆ ಮೇಲೆ ಕರೆದು, ನಾನು ಸಣ್ಣವರು ಕೂಡ ಬಹಳ ಸಣ್ಣವರು, ನನ್ನನ್ನು ಕರೆದು ವೇದಿಕೆ ಮೇಲೆ ಕರೆದು ಈ ರೀತಿಯಾದಂಥ ಜವಾಬ್ದಾರಿಯನ್ನು ನಿಶ್ಚಿತ ಇವತ್ತಿನಿಂದ ನಾನು ನಿಜವಾಗೂ ಇವತ್ತು ಕೂಡ ನಮ್ಮ ಸಾಹೇಬರಿಗಾಗಿ ಬಡವರು, ದೀನ ದಲಿತರು, ಸೈನಿಕರ ಪರವಾಗಿ ನಮ್ಮ ವಕೀಲ ಕೆಲಸ ಮಾಡಬೇಕು ಅಂತಕ್ಕಂಥ ಸಂದೇಶ ನಮಗೆ ನಾವು ಅಳವಡಿಸ್ಕೊಂಡಿದ್ದೀವಿ. ಆ ರೀತಿ ಕೆಲಸ ಮಾಡಿದ್ವಿ. ಯಾಕಂದ್ರೆ ನನ್ನ ವೃತ್ತಿ ಜೀವನದ ಗುರುಗಳು ಕೂಡ ಒಬ್ಬರು ಬಿಜಿ ಭಟ್ ಅಂತೇಳಿ ನೆನೆಸಿದ್ರೆ ಖುಷಿ ಆಗ್ತದೆ. ಅದು ನಮ್ಮ ಪುರಾಣಿಕ ಭಟ್ ಸರ್ ಗೊತ್ತದು, ಬಿಜಿ ಭಟ್ ಸರ್ ಅಂತೇಳಿ ನನ್ನ ವೃತ್ತಿ ಗುರುಗಳು ಒಂದ್ಸಲ ಹೇಳಿದ ನಾನು, ನಮ್ಮ ಗಂಜಿಗಟ್ಟಿಯಿಂದ ನಮ್ಮ ಕಲಿಗಿದ್ರು ಅವ್ರು ಯಾವ ಪಕ್ಷಗಳು 1,000 ರೂಪಾಯಿ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅರ್ಜಿ ಹಾಕಿರಲಿಲ್ಲ ಅಂತೇಳಿ ಅವ ಬಿಟ್ಟಿದ್ದ. ಅವತ್ತು ನಮ್ಮ ಸೀನಿಯರ್ ನಮ್ಮ ಪೊಲೀಸ್ ಹೇಳಿದ್ರು, ಒಂದು ಬಾರಿ ನೀವು ವಕಾಲತ್ ಮೇಲೆ ಸಹಿ ಪಡೆದ್ರೆ ಪಕ್ಷಗಳ ದುಡ್ಡು ಕೊಡಲಿ, ದುಡ್ಡು ಕೊಡದೇ ಇರಲಿ, ಆ ಪ್ರಕರಣವನ್ನ ಅತ್ಯಂತ ಸಮರ್ಪಕವಾಗಿ ನಡೆಸಿ ಮುಗಿಸ್ಕೊಡ್ಬೇಕಾಗಿತ್ತು ವಕೀಲ ವೃತ್ತಿಯ ಧರ್ಮ ಅಂತೇಳಿ